ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫುಡ್ ವರ್ಲ್ಡ್ ಚಾನಲ್. ನಾವು ಇವತ್ತು ಫಸ್ಟ್ ರೆಸಿಪಿ ಮಾಡ್ತಿರೋದು ಪನ್ನೀರ್ ಬುರ್ಜಿ. ಸೊ ಅದಕ್ಕೆ ಬೇಕಾಗಿರೋದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಕರಿಬೇವು, ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ಫಸ್ಟು ಈರುಳ್ಳಿನ ನಾವು ಕಟ್ ಮಾಡ್ಕೊಳ್ತಿದ್ದೀವಿ. ಈರುಳ್ಳಿನ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು. ಚೌಕನಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ಉದ್ದನಾದರೂ ಕಟ್ ಮಾಡ್ಕೊಳ್ಳಿ, ನಿಮಗೆ ಬೇಕಾಗಿರೋ ಹಾಗೆ. ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಕಟ್ ಮಾಡ್ಕೊಳ್ತಿದ್ದೀವಿ. ಅದು ಕೂಡ ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಮ್ದು ಕನ್ವೀನಿಯೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತಿದ್ದೀವಿ. ಅದು ಕೂಡ ನೀವು ಉದ್ದನಾದರೂ ಕಟ್ ಮಾಡ್ಕೊಳ್ಳಿ. ಲೈಕ್ ನಮ್ಮ ಯೂಶ್ವಲಿ ತಿನ್ನೋಕ್ಕೆ ತೆಗೆದು ತಿನ್ನೋಕ್ಕಾಗಲ್ಲ ಅಂತ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ. ಸೇಮ್ ಕೊತ್ತಂಬರಿನೂ ಚಾಪ್ ಮಾಡ್ಕೊಳ್ಳಿ. ದಟ್ಸ್ ಅ ಮೇನ್ ಇಂಗ್ರೀಡಿಯೆಂಟ್ಸ್ ಟು ಗೆಟ್ ದ ಫ್ಲೇವರ್. ಸೊ ಎಲ್ಲನೂ ಕಟ್ ಮಾಡ್ಕೊಂಡಾದ್ಮೇಲೆ 100 ಗ್ರಾಮ್ ಪನ್ನೀರ್ ತೊಗೊಂಡ್ಬಿಟ್ಟು ಪನ್ನೀರ್ನ ಕ್ರ್ಯಾಶ್ ಅಂದರೆ ಪೂರ್ತಿಯಾಗಿ ಕ್ರ್ಯಾಶ್ ಮಾಡ್ಬೋದು ಅಥವಾ ನೀವು ಕಟ್ ಮಾಡ್ಕೊಂಡಾದರೂ ಕ್ರ್ಯಾಶ್ ಮಾಡ್ಕೊಳ್ಳಿ. ಸೊ ನಾನು ಕೈಯಿಂದನೇ ಕ್ರ್ಯಾಶ್ ಮಾಡ್ಕೊಂಡಿದ್ದೇನೆ. ಅದು ಕ್ರ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕಿ ಬೇಸಿಕ್ಕಾಗಿ ನೀವು ಯಾವ ಥರ ಒಗ್ಗರಣೆ ಹಾಕ್ತಾರೋ ಸೇಮ್ ವೇನಲ್ಲಿ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಅದಕ್ಕೆ ಫಸ್ಟು, ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದಮೇಲೆ ಫಸ್ಟು ನಾನು ರೆಕಮೆಂಡ್ ಮಾಡೋದು ಮೆಣಸಿನ್ಕಾಯಿ ಹಾಕಬೇಕು. ಬಿಕಾಸ್ ಮೆಣಸಿನ್ಕಾಯಿ ಹಾಕಿದಾಗ ಎಣ್ಣೆ ಕಾಯ್ದಿರುತ್ತೆ, ಫಸ್ಟ್ ಅದು ಬೇಯ್ಕೊಳ್ಳುತ್ತೆ. ಇಫ್ ಸಪೋಸ್ ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಕಿದ್ರೆ ಅದು ಬೇಯ್ಕೊಳ್ಳಲ್ಲ ಚೆನ್ನಾಗಿ ಮೆಣಸಿನ್ಕಾಯಿ. ಸೊ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಬೇಯಿಸ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ತೀನಿ. ಬಿಕಾಸ್ ಟೊಮೆಟೊ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಲಾಸ್ಟಲ್ಲಿ ಹಾಕ್ತೀನಿ. ಬಿಕಾಸ್ ಮೊದಲಿಗೆ ಟೊಮೆಟೊ ಹಾಕಿದ್ರೆ ಅದು ನೀರಿನ ಅಂಶ ಇರೋದ್ರಿಂದ ಬೇರೆ ಹಾಕಿರೋದೆಲ್ಲನೂ ಬೇಯಕ್ಕಾಗಲ್ಲ. ಸೊ ಟೊಮೆಟೊ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಬೇಸಿಕ್ ಮಸಾಲೆಗಳೇನಿರುತ್ತೆ ಅದನ್ನೆಲ್ಲ ಹಾಕಿದ್ದೀನಿ. ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಅದನ್ನು ಮತ್ತೆ ಬೇಯಿಸ್ಕೊಂಡಿದ್ದೀನಿ. ಅದಾದಮೇಲೆ ಕ್ರಷ್ ಮಾಡಿರೋ ಪನ್ನೀರನ್ನ ಅದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡೋದಂತಂದರೆ ಜಸ್ಟ್ 1-2 ಮಿನಿಟ್ಸ್ವರೆಗೂ ನೀವು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2-3 ಮಿನಿಟ್ಸ್ ಅಷ್ಟೇ ನೀವು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸೊ ದಿಸ್ ಈಸ್ ವಾಟ್ ಪನ್ನೀರ್ ಬುರ್ಜಿ ನಾನು ಟ್ರೈ ಮಾಡಿದ್ದೀನಿ. ಆ್ಯಂಡ್ ಪ್ರೋಟೀನ್ ಬೇಕು ಅಂದರೆ ವೆಜಿಟೇರಿಯನ್ ಪೀಪಲ್ಗೆ ಇದು ಒಂದು ಬೇಸಿಕ್ ರೆಸಿಪಿ ಅಂತ ಹೇಳ್ಬೋದು. ನೀವು ಮಾಡಿ ಟ್ರೈ ಮಾಡಿ.